ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಇದುವರೆಗೂ ಬಂದಿಲ್ಲ. ನೋಡಿ, ಮೊದಲು 27ನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ಮಾರ್ಚ್ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡ್ತಾರೆ. ಯುಗಾದಿ ಹಬ್ಬಕ್ಕೂ 5 ರಿಂದ 10 ದಿನಗಳ ಮುಂಚೆ 27ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡ್ತಾರೆ. ಅದಾದ ಮೇಲೆ ಡಿಬಿಟಿ ಮುಖಾಂತರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಂತ ಹಂತವಾಗಿ ಪ್ರತಿನಿತ್ಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಕ್ರೆಡಿಟ್ ಆಗ್ತಾನೇ ಬಂತು. ಅದರಲ್ಲಿ ಇನ್ನೂ ಸಾಕಷ್ಟು ಮಹಿಳೆಯರಿಗೆ 27ನೇ ಕಂತಿನ ಹಣ ಜಮಾನೇ ಆಗಿಲ್ಲ. ಯಾಕೆ ಜಮಾ ಆಗಿಲ್ಲ ಅಂದ್ರೆ ರೀಸನ್ ಇಷ್ಟೇ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರು ಇರುವಂತದ್ದು. ಇದರಲ್ಲಿ ಇವಾಗಲೇ ಸಹ 70-80% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಬರದಿರುವಂತದ್ದು. ಇನ್ನು ಬಾಕಿ ಇರುವಂತದ್ದು ಫಲಾನುಭವಿಗಳಿಗೆ ಹಣ ಯಾವಾಗ ಬರುತ್ತೆ ಅಂತ ಅಂದ್ರೆ 27ನೇ ಕಂತಿನ ಹಣ ಯಾರಿಗೆಲ್ಲ ಬಾಕಿ ಇದೆಯೋ, ಬಾಕಿ ಇರುವಂತದ್ದು ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಈಗಾಗಲೇ ಪೆಂಡಿಂಗ್ ಹಣ ಬಿಡುಗಡೆ ಮಾಡಿದ್ದಾರೆ. ಈ ತಿಂಗಳು ಮುಗಿಯುವಷ್ಟರಲ್ಲಿ ಮಾರ್ಚ್ ತಿಂಗಳಲ್ಲಿ ಕೇವಲ 5 ದಿನ ಇರುವಂತದ್ದು. 5 ದಿನಗಳಲ್ಲಿ ಎಲ್ಲರಿಗೂ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗುತ್ತೆ. 27ನೇ ಕಂತಿನ ಹಣ ಯಾರಿಗೆ ಎಲ್ಲ ಪೆಂಡಿಂಗ್ ಇದೆಯೋ ಆ ಫಲಾನುಭವಿಗಳು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೀವು ನೋಡಿದ್ರೆ 28ನೇ ಕಂತಿನ ಹಣದ ಅಪ್ಡೇಟ್ ಕೊಡ್ತೀರಾ, 27ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಫಲಾನುಭವಿಗಳು ಕೇಳುತ್ತಿರುವಂತದ್ದು. ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಪೆಂಡಿಂಗ್ ಇರುವಂತದ್ದು ಎಲ್ಲರಿಗೂ ಮಾರ್ಚ್ ತಿಂಗಳು ಕಂಪ್ಲೀಟ್ ಆಗೋ ಒಳಗಡೆ ಎಲ್ಲರ ಖಾತೆಗೆ ಹಂತ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಆಗುತ್ತೆ. ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಮಾತ್ರ 27ನೇ ಕಂತಿನ ಹಣ ಬಾಕಿ ಇದೆ ಅಂತ ಹೇಳೋದಾದ್ರೆ, ಎಲ್ಲ ಜಿಲ್ಲೆಯ ಫಲಾನುಭವಿಗಳೆಲ್ಲರೂ ಸಹ ಒಂದಿಷ್ಟು ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಅದರಲ್ಲಿ ರಿಸೀವ್ ಆಗಿಲ್ಲ. ಹಾಗಂತ ಹೇಳಿ ಬರದೇ ಇಲ್ಲ ಅಂತ ಹೇಳ್ಕೊಳ್ಳೋಕೆ ಹೋಗ್ಬೇಡಿ. ಖಂಡಿತವಾಗಿಯೂ ಈ ತಿಂಗಳು ಕಂಪ್ಲೀಟ್ ಆಗೋವಷ್ಟರಲ್ಲಿ ನಿಮ್ಮೆಲ್ಲರ ಒಂದು ಖಾತೆಗೆ ಹಣ ಬರುತ್ತೆ. 28ನೇ ಕಂತಿನ ಹಣ ಯಾವ ರೀತಿ ಪ್ರೊಸೆಸ್ ನಡೆಯುತ್ತೆ ಅಂತ ಕೇಳ್ಬೋದು. ನೋಡಿ, 28ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮುಂದಿನ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ 28ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಈಗ 28ನೇ ಕಂತಿನ ಹಣ ಬಿಡುಗಡೆ ಮಾಡಿದಾದ್ಮೇಲೆ 27ನೇ ಕಂತಿನ ಹಣ ಬರಲಿಲ್ಲ ಅಂದ್ರೆ 27, 28ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಜಮಾ ಆಗುವಂತ ಚಾನ್ಸಸ್ ಇರುವಂತದ್ದು. ಹಾಗಾಗಿ ಯಾರು ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮಾರ್ಚ್ ತಿಂಗಳಲ್ಲಿ ವೆಯ್ಟ್ ಮಾಡಿದ್ವಿ, ಬಂದಿಲ್ಲ ಅಂತಂದ್ರೆ ಹೌದು, ಪ್ರತಿ ತಿಂಗಳು ಹಣ ಜಮಾ ಮಾಡುವಾಗ ಒಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಆಗ್ತಾ ಇದ್ದಿದ್ನ ಸರ್ಕಾರ ಅದನ್ನು ನೋಡಿ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಮತ್ತೆ ಹಣ ಬಿಡುಗಡೆ ಮಾಡುವಂತದ್ದು. ಹಾಗಾಗಿ ನಿಮಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಮಾರ್ಚ್ ತಿಂಗಳು ಕಂಪ್ಲೀಟ್ ಆಗೋವಷ್ಟರಲ್ಲಿ ಬರುತ್ತೆ. ನೆಕ್ಸ್ಟ್ 28ನೇ ಕಂತಿನ ಹಣ ಏಪ್ರಿಲ್ ತಿಂಗಳ ಮೊದಲ ವಾರ ಜಮಾ ಆಗುತ್ತೆ. ಇದು ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಯಾರು ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ತೀರಾ ನಮ್ಮ ಚಾನಲ್ಗೆ.